ಬಿಜೆಪಿ ನೇತೃತ್ವದ ಎನ್ಡಿಎ ಮಂಜೇಶ್ವರ ಮಂಡಳ ಚುನಾವಣಾ ಕಾರ್ಯಾಲಯವು ಉಪ್ಪಳದ ಸೊಂಕಾಲಿನಲ್ಲಿ ಉದ್ಘಾಟನೆಗೊಂಡಿದೆ. ಕೇಂದ್ರ ಉದ್ಯೋಗ ಖಾತೆ ಸಹಾಯಕ ಸಚಿವೆ ಹಾಗೂ ಕೇರಳ ವಿಧಾನಸಭಾ ಚುನಾವಣೆಯ ಕೋಝಿಕೋಡ್ ವಲಯ ಉಸ್ತುವಾರಿ ಶೋಭಾ ಕರಂದ್ಲಾಜೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಈ ಸಂದರ್ಭ ಮಾತನಾಡಿದ ಅವರು, ಇನ್ನುಳಿದ ದಿನಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿ ಮಂಜೇಶ್ವರದಲ್ಲಿ ಪಕ್ಷವನ್ನ ಗೆಲ್ಲಿಸಬೇಕು. ಕೇರಳದಲ್ಲಿ ಈ ಬಾರಿ ಬಿಜೆಪಿ ನಿರ್ಣಾಯಕ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಪ್ರಬಲ ತೃತೀಯ ರಂಗವಾಗಿ ಬೆಳೆಯುವುದು ನಿಶ್ಚಿತ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕೇರಳ ಸರ್ಕಾರ ಕೇಂದ್ರ ಸರ್ಕಾರ ಕೊಡುವ ಸವಲತ್ತುಗಳನ್ನು ಕೂಡ ರಾಜ್ಯದ ಜನತೆಗೆ ತಲುಪಿಸುವ ಪ್ರಯತ್ನ ಮಾಡುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾಸರಗೋಡು ಜಿಲ್ಲಾ ಅಧ್ಯಕ್ಷೆ ಎಂಎಲ್ ಅಶ್ವಿನಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಬಿಜೆಪಿ ಸಂಭಾವ್ಯ ಅಭ್ಯರ್ಥಿ ಕೆ ಸುರೇಂದ್ರನ್, ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ, ಕೋಝಿಕೋಡ್ ವಲಯಾಧ್ಯಕ್ಷೆ ಕೆ ಶ್ರೀಕಾಂತ, ಪ್ರಧಾನ ಕಾರ್ಯದರ್ಶಿ ಸುಧಾಮ ಗೋಸಾಡ ಸೇರಿದಂತೆ ಹಲವರು ಮುಖಂಡರು ಭಾಗಿಯಾಗಿದ್ದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರು, ಜಿಲ್ಲಾ ಪದಾಧಿಕಾರಿಗಳು, ವಿವಿಧ ಮೋರ್ಚಾಗಳ ಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಅಂತೂ ಪ್ರತಿಯೊಂದು ಇಲಾಖೆಗಳ ಕಾಸ್ಕೊಳ್ತೇನೆ. ಅಧಿಕೃತವಾದ ನಮ್ಮ ಸಂಖ್ಯೆ ಒಂದು ಎಂಕ್ಲ ನಿಗದಿತ ಕರಪತ್ರದ ಮೂಲಕ ಕೋರ್ಕೊಂಡು ಏಳು ಬರ್ತಿ ಕುಲ್ಲು ಕೊಡ್ಲಿಕ್ಕೆ ಎಂಪೇರು ಎಂಪ ಬೆಲೆ ವಿಮೆ ಬರ್ತಿಜಿ ದಾಯಿ ಬರ್ತಿಜಿ ಇಡೀ ದೇಶಕ್ಕೂ ಬೆಲೆ ವಿಮೆ ಬರ್ಬಿಡು ಅಲ್ಲ ಕೇರಳಕ್ಕೂ ಬರ್ಪಿಜಿ ಯಾಕಂದ್ರೆ ಕೇರಳ ಸರ್ಕಾರ ಬೆಳೆ ವಿಮೆ ಕಂಪನಿ ಅಪಾಯಿಂಟ್ ಮಲ್ಪುಡು ಪಾತ್ರಕತೆ ಮಲ್ಪುಡು ಏನೇನು ಬೆಳೆ ವಿಮೆ ಕೊರೋಡು ಆ ಕಂಪನಿ ಕೊರೋಡೊಂದು ವ್ಯವಹಾರ ಮಲ್ಪುಡು ರಾಜ್ಯ ಸರ್ಕಾರಗಳು ಕೇವಲ ಕೇರಳ ಅಡತ್ತು ಇಡೀ ದೇಶಗಳು ఆయన మున్పద బెల విమే కంపెనీ దొట్టుగా ఈ కేరళ ಸರ್ಕಾರ ಕುಲ್ಯರು ರೆಡಿಚಿ ಪಾತೆರು ರೆಡಿಚಿ ನಿಮಗೆ ಬೆಲೆ ವಿಮೆ ಕಟ್ಟಿದ್ರೆ ನಿಮಗೆ ಬರ್ಪಿಸಿ ಏನೇ ಹೋಗ್ಕೊಂಡು ಯಾರ ಕಿಸೆಗೆ ಆ ಬೆಲೆ ವಿಮೆ ಹೋಗುತ್ತೆ ನೀವು ಕಟ್ಟಿರೋದು. ಇದು ನನ್ನ ಪ್ರಶ್ನೆ. ಯಾರ ಕಿಸೆಗೆ ಹೋಗುತ್ತೆ? ನಾವು ಆಯುಷ್ಮಾನ್ ಕಾರ್ಡ್ ಕೊಟ್ವಿ. ಆಯುಷ್ಮಾನ್ ಕಾರ್ಡ್ ಯಾತಕ್ಕೆ? ಯಾರದೇ ಮನೆಯಲ್ಲಿ ಕಾಯಿಲೆ ಯಾರಿಗೆ ಬರುತ್ತೆ ನಮ್ಗೆ ಗೊತ್ತಿಲ್ಲ. ಅದು ದೇವರ ಹೆಚ್ಚು ನಮ್ಮ ದೇಹದ ಪ್ರಕೃತಿ. ಯಾರಿಗೋ ಕ್ಯಾನ್ಸರ್ ಬಂತು, ಯಾರಿಗೋ ಕಿಡ್ನಿ ರೋಗ ಬಂತು, ಯಾರಿಗೋ ಹಾರ್ಟ್ ಪ್ರಾಬ್ಲಮ್ ಬಂತಂದ್ರೆ ಆ ಕುಟುಂಬ ಹೋಯ್ತು ಅಂತ ಅರ್ಥ. ಇವತ್ತಿನ ಲೆಕ್ಕದಲ್ಲಿ, ಇವತ್ತಿನ ಆಸ್ಪತ್ರೆ ಖರ್ಚಲ್ಲಿ ನಾನು MP ಇದ್ದೀನಿ. ಪಕ್ಕದ ಕ್ಷೇತ್ರದಲ್ಲಿ ಬೆಂಗಲ್ ಚೌಟ ಇದ್ದಾರೆ, ಹಿಂದೆ ನಳಿನ್ ಕುಮಾರ್ ಅಣ್ಣ ಇದ್ರು. ನಮ್ಗೆ ಒಂದು ತಿಂಗಳಿಗೆ 30-40 ಅಪ್ಲಿಕೇಶನ್ಗಳು ಬರ್ತವೆ. ನಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಕ್ಯಾನ್ಸರ್ ಬಂದಿದೆ, ಮ್ಯಾಕ್ಸಿಮಮ್ ಕ್ಯಾನ್ಸರ್ ಬಂದಿದೆ. ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಇಂದ ರಿಲೀಫ್ ಕೊಡಿಸಿ, ಮುಖ್ಯಮಂತ್ರಿಗಳ ರಿಲೀಫ್ ಫಂಡ್ ಇಂದ ರಿಲೀಫ್ ಕೊಡಿಸಿ. ಆದ್ರೆ ಇವತ್ತು ದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಜನಕ್ಕೆ ಬರ್ತಿದೆ. ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಬೇರೆ ಎಷ್ಟು ಜನಕ್ಕೆ ಲಾಟ್ರಿ ಎತ್ತಿಬಿಟ್ಟು ಪ್ರೈಮ್ ಮಿನಿಸ್ಟರ್ ಅಥವಾ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಕೊಡ್ತಾರೆ. ಕೇರಳದಲ್ಲಿ ಚೀಫ್ ಮಿನಿಸ್ಟರ್ ಫಂಡ್ ನಿಮಗೆ ಬರಲ್ಲ.